ಕಮಲಕ್ಕ, ಯಾಕೆ ಅಷ್ಟು ಬೇಜಾರಾಗದಿ? ದೇವಸ್ಥಾನಕ್ಕೆ ಬಂದೀವಲ್ಲ, ಎಲ್ಲ ಸರಿ ಹೋಗುತ್ತೆ, ಸುಮ್ಮನೆ ಇರು. ಏನು ಸರಿ ಹೋಗುತ್ತೇನಲ್ಲಿ? ನನಗಂತ ಒಂದು ತಿಳಿವಲ್ ತಗೋರಿ. ಏನು ಮಾಡ್ಬೇಕು ಏನು? ಬಾ ಹಣ್ಕಾಯಿ ಮಾಡಿಸಿ ಸ್ವಾಮಿಗಳ ತಕ್ಕ ಕೇಳನೇನ. ದೇವ್ರೆ, ಏನೇ ಕಷ್ಟ ಇದ್ರೂ ಪರಿಹಾರ ಮಾಡಪ್ಪ. ನನ್ನ ಮಗಳಿಗೆ ಬಂದಿರೋ ತೊಂದರೆನ ದೂರ ಮಾಡು. ನೀನೇ ಕಾಪಾಡ್ಬೇಕು. ಬಾರವ ಮಗಳ, ಯಾಕ ಭಾಳ ತಡ ಮಾಡಿದ್ಯಲ್ಲ? ಭಾಳ ಮುಂಚೆನೇ ಬರ್ತಿ ಅಂತ ನಾನು ಅನ್ಕೊಂಡಿದ್ದೆ. ಗುರುಗಳ, ಹಂಗಂದ್ರೆ ನಾನು ಬರ್ತನಂತೇಳಿ ನಿಮಗೆ ಮುಂಚೆನೇ ಗೊತ್ತಿತ್ತಾನ? ಹುಚ್ಚವ್ವ, ನನಗೆಲ್ಲ ಗೊತ್ತಾಗತ್ತಾ? ನಿನ್ನ ಮಗಳು ಮೈಯಾಗ ಆ ಮಾಯವ ಸೇರ್ಕೊಂಡಳೋದಲ್ಲ? ಹೌದ್ರಿ ಸ್ವಾಮ್ಯಾರ, ಅದಕ್ಕೆ ನಾವು ದೇವಸ್ಥಾನಕ್ಕೆ ಬಂದೀವಿ ನೋಡ್ರಿ. ಹಂಗಂದ್ರೆ ಕರೆವಂದ್ರೆ ಮಾಯವನ ಸೇರ್ಕೊಂಡಾಳ್ರಿ? ಹ್ಞೂನವ, ಆ ಮಾಯವನ ಸೇರ್ಕೊಂಡಾಳ. ಆಕಿಗೆ ಆತ್ಮ ಆಗಿ ಕಾಟ ಕೊಟ್ಟಿದ್ದು ಸಾಕಾಗಿ ಯಾರ್ದಾದ್ರೂ ದೇಹ ಹುಡ್ಕಕತ್ತಿದ್ಲು. ಅವತ್ತು ನಿನ್ನ ಮಗಳು ಸಿಗಕ್ಕೊಂಬಿಟ್ಟಾಳ. ಆಕಿ ಮೈ ದೇಹನ ತಗೊಂಡಾಳ ನೋಡು. ಸ್ವಾಮ್ಯಾರ, ಇದೇನು ಹೇಳಕತ್ರಿ? ನನಗಂತೂ ಬಾಗತೈತ್ರಿ. ಹಂಗಂದ್ರೆ ಇದಕ್ಕೆ ಪರಿಹಾರ ಏನ್ರಿ? ಎಲ್ಲ ಸಮಸ್ಯೆಗೂ ಪರಿಹಾರ ಇರುತ್ತವ. ಅದ್ರಾಗಿಂಥ ದುಷ್ಟಶಕ್ತಿಗೆ ಪರಿಹಾರ ಇದ್ದೇ ಇರ್ತೈತಿ. ನೀನೇನು ಹೆದರಿಕೆ ಬೇಡ. ನಾಳೆ ಅಮಾಸೆ ಐತಿ, ನಾನೊಂದು ಕುಂಕುಮ ಕೊಡ್ತೀನಿ. ನಾಳೆ ನಿನ್ನ ಮಗಳು ಅಣಿಗೆ ಅದು ಹಚ್ಚು ನೋಡು, ಆಗ ನಿನಗೆ ಕರೆ ಅಂದ್ರೆ ಗೊತ್ತಾಗುತ್ತೆ. ಆಕಿ ಮೈಯಾಗ ಮಾಯವ ಇತ್ಲಂದ್ರೆ ಹಚ್ಕೇಳಲ್ಲ, ಇರ್ಲಿಕ್ಕಪ್ಪ ಅಂದ್ರೆ ಹಚ್ಕೊಂತಾಳ. ಏನಾದರೂ ಮಾಡ್ರಿ, ಆದ್ರೆ ನನ್ನ ಮಗಳನ್ನ ಕಾಪಾಡ್ಬೇಕು ನೋಡ್ರಿ. ನಿಮ್ಮನ್ನ ನಂಬೀವಿ. ಹೌದ್ರಿ ಸ್ವಾಮ್ಯಾರ, ಈಗ ನೀವ ನಮಗೆ ದಿಕ್ಕು. ಹೆದರಿಕೆ ಬೇಡ್ರವ, ನಾನೆಲ್ಲ ಅದೀನಿ. ನಾನು ಅದೀನಿ ಅನ್ನೋಕ್ಕಿನ್ನ ದೇವ್ರು ಅದನ. ದೇವ್ರು ಇದ್ದ ಮ್ಯಾಗ ಆತು, ಯಾರೇನು ಮಾಡೋಕ್ಕಾಗಲ್ಲ. ಗೌರಿ, ಇವತ್ತು ಅಮಾಸೆ, ನಿನ್ನೆ ಸ್ವಾಮಿಗಳು ಕೊಟ್ರಲ್ಲ ಕುಂಕುಮ, ಇವತ್ತು ಹಚ್ಬೇಕು. ಎಲ್ಲಿ ಹೋಗಲ್ಲ ನೋಡಿ ಇಷ್ಟೊತ್ತಿಗೆ ಬೆಳಗ್ಗೆನೆ. ಇನ್ನೆಲ್ಲಿ ಹೋಗಿರ್ತಾಳ ಕಮಲಕ್ಕ? ಅದೇ ಇವತ್ತು ಅಮಾಸೆ ಐತಿ, ಏನೋ ಮಾಡಕ್ಕೆ ಹೋಗಿದ್ದಾಳು. ಅದೇ ಬರಲಿ ನೋಡೋಣ. ಇದನ್ನ ಹಚ್ಚತ್ನಿ, ಹಚ್ಚಿ ಇದಕ್ಕೆ ಹೋತಂದ್ರೆ ಸರಿ. ನನಗೇನ ಇಷ್ಟಕ್ಕೆ ಹೋಗುತ್ತಾಳಂತ ಅನ್ಸಲ್ತು ನೋಡಿ ಕಮಲಕ್ಕ. ಅಲ್ಲ, ಆಕಿ ಮೊದಲ ಮಾಯವ್ವ, ಈ ಬರೀ ಕುಂಕುಮಕ್ಕೆ ಹೋಗಲ್ಲ ಆಕಿ. ಆಕಿಗೆ ಈ ಊರ ಬಿಡಿಸಿ ಕಳಿಸ್ಬಿಡಕ್ಕೆ ಆಕಿನ ಪರ್ಮನೆಂಟಾಗಿ. ಕಮಲಕ್ಕ ಕಮಲಕ್ಕ ಬಂದ್ಲ ಹುಡುಗ. ಎಲ್ಲಿಗೆ ಹೋಗಿದ್ದೇವ ಇಷ್ಟೊತ್ತಿಗೆ? ಇದು ಸಂಘ ಸ್ವಲ್ಪ ವಾಕಿಂಗ್ ಹೋಗಿದ್ನಿವ. ಅದೇ ನಾನು ದಿನ ಓದ್ನಲ್ಲ. ಹೌದಲ್ಲ, ದಿನ ಓದ್ತಿ. ನಾನು ಮರ್ತ ಬಿಟ್ಟಿದ್ದು ನೋಡು. ಈಗ ಇದು ದೇವ್ರದ್ದು ಕುಂಕುಮ ಹಚ್ಚಿಗೆ. ಬೇಡ 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 ಅಂದ್ರೆ ಹಿಂಗವ ದೇವ್ರದ್ದು ಹಚ್ಕೋಬೇಕು, ಹಂಗೆಲ್ಲ ಅನ್ಬಾರ್ದು. ತಗಚ್ಚಿ. ಹಂಗಲ್ಲವ, ನನಗೆ ಇದ್ರ ಮ್ಯಾಗೆಲ್ಲ ನಂಬಿಕೆ ಇಲ್ಲ. ನಿನಗೆ ಗೊತ್ತೈತಲ್ಲ, ಬೇಡ ನನಗೆ ಹಚ್ಬೇಡ. ಅಲ್ಲ ಲಕ್ಷ್ಮಿ, ನಿನ್ನೆ ನಂಬಿಕೆ ಇಲ್ಲ ಅಂದ್ರೆ ನೀವು ಹೋಗೈತವ. ನಾವು ದೇವ್ರಿಗೆ ಹೋಗಿ ಪೂಜೆ ಮಾಡಿಸಿ ತಂದಿದ್ದು ಹಚ್ಚಿಗೆ. ಹಂಗೆ ಮಾಡಬೇಡ. ನಿನ್ನ ಹೆಸರಲ್ಲೇ ಪೂಜೆ ಮಾಡಿಸೋಣ ನಿಮ್ಮವ್ವ. ನಿನಗೆ ಒಳ್ಳೇದಾಗಲಿ, ಕಾಲೇಜ್ನಾಗ ಚೆನ್ನಾಗಿ ಮಾರ್ಕ್ಸ್ ತೆಗಿಲಿ ಅಂತೇಳಿ ಪೂಜೆ ಮಾಡಿಸ್ಕೊಂಬಂದಿದ್ದು ಹಚ್ಚಿಗೆ. ಇಲ್ಲ, ನನಗೆ ಬೇಡ. ಅದು ನನಗೆ ಇಷ್ಟ ಆಗಲ್ಲ. ನನಗೆ ಅಲರ್ಜಿ ಆಗ್ಬಿಡುತ್ತೆ. ದೇವ್ರ ವಿಷಯಕ್ಕೆ ಅಲರ್ಜಿ ಅನ್ನಬಾರ್ದು. ಹಂಗೆಲ್ಲ ಏನಾಗಂಗಿಲ್ಲ. ಇದು ಚಲೋ ಕುಂಕುಮನ ತಗ. ನಾನು ಹಚ್ಕೊಂಡಿನಿ. ಗೌರಿ ನಿನ್ನೆ ಹಚ್ಕೊಂಡಿದ್ಲು, ಆಕೆ ಮಗಳಿಗೆ ಹಚ್ಚಾಳ. ತಗಚ್ಚಿ, ಏನಾಗಲ್ಲ. ಬಾ ಇಡಿ. ಬ್ಯಾಡ ಅಂತ ಹೇಳಿದ್ರ ಗೊತ್ತಾಗಂಗಿಲ್ಲ ನಿನಗೆ? ಬ್ಯಾಡ ಅಂತ ಹೇಳ್ತಿ ತಾನೆ, ಮತ್ತೆ ಯಾಕೆ ಬಲವಂತ ಮಾಡಕತ್ತಿ? ಅದಕ್ಕೆ ಕಷ್ಟ ದೂರ ಓಡತ್ತೆ ಲಕ್ಷ್ಮಿ. ಕುಂಕುಮ ಚಳಕ ಹಿಂಗ ಆಡೋದ? ನನಗೆ ಬೇಡ ಹೇಳಿದ್ರ ಅರ್ಥ ಆಗಲ್ಲ ನಿಮಗೆ. ನೀನು ಇವತ್ತೇ ಕುಂಕುಮ ಹಚ್ಚಿಗಳಕ ಬೇಕು. ನಾನು ಹಚ್ಚತೀನಿ. ನಾನು ನಿಮ್ಮವ್ವ, ನೀನು ಹೇಳಿದ್ ಕೇಳ್ಬೇಕು. ನಾನೇನು ನಿನ್ನ ಮಗಳಲ್ಲ. ನನಗೆ ಕುಂಕುಮ ಬೇಡ. ನನ್ನ ಮಗಳಲ್ಲ ಅಂದ್ರೆ ಏನರ್ಥ? ಮತ್ತು ನಿನ್ನ 9 ತಿಂಗಳು ಹೊಟ್ಟೆ ಗಿಟ್ಕೊಂಡು ನಡೆದಿನ ಯವ್ವ. ನೀನ ನನ್ನ ಮಗಳು. ನಾನು ನಿನ್ನ ಮಗಳಲ್ಲ, ನಾನು ಮಾಯವ. ನನಗೆ ಗೊತ್ತು ನೀನ ಮಾಯವ ಅಂತೇಳಿ. ಬಾಯಿ ಬಿಡ್ಸಕ್ಕ ಇದು ಮಾಡಿದೆ ನೋಡು. ಅಂತೂ ಬಿಟ್ಟಲ್ಲ ಬಾಯಿ.
ಗೊತ್ತಾತಿಲ್ಲ? ಗೊತ್ತಾದ ಮೇಲೆ ಏನು? ನಾನು ಈಕಿ ಮೈಯಾಗ ಇರ್ತೀನಿ. ನನ್ನ ಮಗಳ ಮೈಯ ಮ್ಯಾಗ ನೀನು ಯಾಕಿರ್ತಿ? ನನ್ನ ಮಗಳನ್ನ ಬಿಟ್ಟು ಮರ್ಯಾದೆಗೆ ಹೋದಿ ಸರಿ, ಇಲ್ಲಾಂದ್ರೆ ಏನು ಮಾಡ್ಬೇಕು ನನಗೆ ಗೊತ್ತೈತಿ. ಏನು ಮಾಡ್ತಿ? ಏನು ಮಾಡೋಕ್ಕಾಗಲ್ಲ. ನನ್ನ ಮಾಯವ್ವ ಗೊತ್ತಲ್ಲ ನನ್ನ ಶಕ್ತಿ. ನನ್ನ ನೀನೇನು ಮಾಡೋಕ್ಕಾಗಲ್ಲ. ನೀನಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ನನ್ನ ಮುಂದೆ ಯಾರ ಶಕ್ತಿನೂ ಏನು ನಡೆಯಲ್ಲ. ಯಾಕೆ ನಡೆಯಲ್ಲ? ಯಾಕೆ ನಡೆಯಲ್ಲ? ನೀನು ದುಷ್ಟಶಕ್ತಿ, ಸತ್ತು ದೆವ್ವ ಆದಕ್ಕಿ. ನಿನಗೆ ಯಾರ್ದನ ದೇಹ ಬೇಕು ಅಂತಕ್ಕಿ ನೀನೇನು ಮಾಡ್ತಿ? ನಾವು ಬಿಡು ಮಾನವ್ರು ಏನು ಮಾಡೋಕ್ಕಾಗದೇ ಇರ್ಬೋದು, ಆದ್ರೆ ದೈವಶಕ್ತಿ ಅಂತ ಒಂದಿರುತ್ತ. ಅದ್ರ ಮುಂದೆ ನೀನೇನು ಮಾಡೋಕ್ಕಾಗಲ್ಲ. ನೀನು ಓದಿ ಸರಿ, ಇಲ್ಲ ಅಂದ್ರೆ ನೋಡು, ನೀವ್ಯಾರೇನು ಮಾಡಿದ್ರು ಅಷ್ಟೇ, ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಅದೆಂಗೆ ನೀನು ಹೋಗಲ್ಲ ಅಂತ ನಾನು ನೋಡೇ ಬಿಡ್ತೀನಿ. ನಿನಗೆ ಇನ್ನೊಂದು ಸತಿ ಹೇಳಕತ್ತೀನಿ, ನನ್ನ ಮಗಳ ದೇಹ ಬಿಟ್ಟು ಈಗಿಂದ ಈಗ ಓದಿ ಸರಿ, ಇಲ್ಲ ಅಂದ್ರೆ ನಮಗೆ ಗೊತ್ತ ಏನು ಮಾಡ್ಬೇಕಂತೇಳಿ. ನಾನು ಹೋಗಲ್ಲ. ನನ್ನ ಕೆಲಸ ಆಗೋ ತನಕ ನಾನು ಹೋಗಲ್ಲ. ಅದೇನು ಮಾಡ್ಕೇರಿ. ಗೌರಿ, ಈಗೇನು ಮಾಡ್ಬೇಕಲ್ಲೇ? ಆಕಿ ಹೋಗಲ್ಲ ಅಂತೇಳಿ ಹೋಗ್ಬಿಟ್ಲಲ್ಲ, ಯಾಕೆ ಹೆದರ್ಕೆಂತಿ ಕಮಲಕ್ಕ? ಬಾ ಸೋಮ್ಯಾರ್ ಹೋಗಿ ಹಿಂಗಂತ ಹೇಳೋಣ, ಅವರ ಏನಾನ ಪರಿಹಾರ ಹೇಳ್ತಂತ ಹೇಳಾರಲ್ಲ, ಬಾ ಹೋಗೋಣ. ಗುರುಗಳ, ನೀವು ಹೇಳ್ದಂಗೆ ಮಾಡಿದ್ವಿ. ಆಕೆ ಮಾಯವ ಅಂತ ಬಾಯ್ಬಿಟ್ಟು ನಾನು ಹೋಗಲ್ಲ ಅಂತೇಳಿ ಹೋಗ್ಬಿಟ್ಲು. ಮುಂದೆ ಏನು ಮಾಡ್ಬೇಕು ಅಂತಲೂ ಗೊತ್ತಾಗಲ್ತು ಸ್ವಾಮಿಗಳ. ನೀವು ಇದಕ್ಕೆ ಪರಿಹಾರ ಕೊಡ್ಬೇಕ್ರಿ. ನನಗೆ ಗೊತ್ತಿತ್ತವ ಹಿಂಗಾಗತ್ತಂತೇಳಿ. ನೋಡವ, ನಾಳೆಯಿಂದ ವಿಜಯದಶಮಿ ಶುರು ಆಗುತ್ತಾ. ನಾಳೆಯಿಂದ ನವರಾತ್ರಿಯ ಮೊದಲನೇ ದಿನ. ನೀನು ದಿನ ಆ ದೇವಿಗೆ ಬೇಡಿಕೆ 9ನೇ ದಿನಕ್ಕೆ ಆಕೆ ದುರ್ಗಾಶಕ್ತಿ ಬಂದು ದುಷ್ಟಶಕ್ತಿನ ಅಂತ್ಯ ಮಾಡೇ ಮಾಡ್ತಾಳೆ. ನೀನು ದಿನ ನಿತ್ಯ ಪೂಜೆ ಮಾಡು ಆಕಿನ ಬೇಡಿಕೆ. ಆಕಿನೇ ಈ ದುಷ್ಟಶಕ್ತಿಗೆ ಒಂದು ಅಂತ್ಯ ಕಾಣಿಸ್ತಾಳೆ. ನೀವು ಹೇಳ್ದಂಗೆ ಆಗಲಿ, ಹಂಗೆ ಮಾಡ್ತೀನಿ ರೀ. ನಾಳೆಯಿಂದ ಆ ತಾಯಿ ಪೂಜೆ ಮಾಡಿ ನನ್ನ ಮಗಳಿಗಿರೋ ಕಂಟಕನ ದೂರ ಮಾಡ್ತೀನಿ. ಆ ದುಷ್ಟಶಕ್ತಿನ ಓಡಿಸ್ತೀವಿ. ತಾಯಿ ಎಲ್ಲರಿಗೆ ಒಳ್ಳೇದು ಮಾಡಮ್ಮ. ಇವತ್ತು ದಸರಾದ ಮೊದಲನೇ ದಿನ, ವಿಜಯದಶಮಿ, ಶೈಲಪುತ್ರಿ ದಿನ. ತಾಯಿ ಶೈಲಪುತ್ರಿ, ನನ್ನ ಮಗಳಿಗೆ ಇಟ್ಕೊಂಡಿರೋ ಮಾಯವನ್ನು ದೂರ ಮಾಡಿ ನಾಶ ಮಾಡಮ್ಮ ತಾಯಿ. ನನ್ನ ಮಗಳನ್ನ ಕಾಪಾಡವ. ಇವತ್ತು ವಿಜಯದಶಮಿ ದಸರಾದ ಮೊದಲನೇ ದಿನ, ಸೋಮವಾರ, ಅದರಲ್ಲೂ ಶೈಲಪುತ್ರಿ ದಿನ. ಶೈಲಪುತ್ರಿ ಅಂತ ಯಾಕೆ ಬಂತ ಅಂತ ಹೇಳಿದ್ರೆ, ದಕ್ಷರಾಜನ ಕೊನೆ ಮಗಳು ಸತೀದೇವಿ. ಸತೀದೇವಿಗೆ ಶಿವನ ಕಂಡ್ರೆ ಭಾಳ ಪ್ರೀತಿ ಇರ್ತತಿ. ಆತನ ಮದುವೆ ಆಗ್ತಾಳೆ. ಆದ್ರೆ ದಕ್ಷಗ ಶಿವನ ಕಂಡ್ರೆ ಭಾಳ ಸಿಟ್ಟು. ಅದಕ್ಕೆ ಮಗಳ ಜೊತೆ ಎಲ್ಲ ಸಂಬಂಧನೂ ಕಳ್ಕೊಂತಾನೆ. ಒಂದು ಯಜ್ಞ ಮಾಡಬೇಕಾದಾಗ ಎಲ್ಲ ದೇವರನ್ನ ಆಹ್ವಾನ ಮಾಡ್ತಾನೆ, ಆದ್ರೆ ಶಿವನ್ನ ಮಾತ್ರ ಆಹ್ವಾನ ಮಾಡಲ್ಲ. ಆದ್ರೆ ಈ ಕಡೆ ಸತೀದೇವಿಗೆ ನಮ್ಮಪ್ಪ ಕರೆದಿಲ್ಲ ಅಂದ್ರೆ ಏನಾಯ್ತು, ನಾವು ಹೋಗ್ಬೇಕು ಅಂತೇಳಿ ಶಿವಗೆ ಭಾಳ ಹೇಳ್ತಾಳೆ. ಆದರೆ ಶಿವ ನಾನು ಬರಲ್ಲ, ನೀನಷ್ಟೇ ಹೋಗಂತ ಹೇಳಿದಾಗ ಸತೀದೇವಿ ಅಪ್ಪ ಮಾಡಿದ್ದಂಥ ಯಜ್ಞಕ್ಕೆ ಹೋಗ್ತಾಳೆ. ಅಲ್ಲಿ ಅವರ ತಂದೆ ದಕ್ಷರಾಜ ಬಹಳ ಅವಮಾನ ಮಾಡ್ತಾನೆ ಶಿವಗ. ಅದನ್ನು ಸಹಿಸ್ಕೊಳಕ್ಕಾಗ್ದಿದ್ದಂಥ ಸತೀದೇವಿ ತನ್ನನ್ನು ತಾನೇ ಅಗ್ನಿಹುತಿ ಮಾಡ್ಕೊಂಡು ಸಾಯ್ತಾಳೆ. ಇದಾದ ಮೇಲೆ ಸತೀದೇವಿ ಮತ್ತೆ ಪರ್ವತರಾಜನ ಮಗಳಾಗಿ ಜನಿಸ್ತಾಳ. ಆಕೆ ಪಾರ್ವತಿ. ಆಕೆನೇ ಶೈಲಪುತ್ರಿ ಅಂತ ಹೇಳಿ ಕರೀತಾರ್ರಿ. ಇದು ಇವತ್ತಿನ ದಿನ ವಿಶೇಷವಾಗಿರತಕ್ಕಂಥ ದಿನ. ನಮ್ಮ ಹಳ್ಳಿ ಕಡೆಯೆಲ್ಲ ಬನ್ನಿ ಮರಕ ಬೆಳಗಿನ ಜಾವ ಹೋಗಿ ಪೂಜೆ ಮಾಡ್ತಾರ್ರಿ. 9 ದಿನ ನವರಾತ್ರಿ ದಿನ ಬೆಳಗ್ಗೆ ಸೂರ್ಯೋದಯದಕ್ಕೆ ಮುಂಚೆ ಹೋಗಿ ಪೂಜೆ ಮಾಡೋದು ನಮ್ಮ ಹಳ್ಳಿಯ ಸಂಸ್ಕೃತಿ. ನಿನ್ನೆ ಸ್ವಲ್ಪ ಮಳೆ ಭಾಳ ಬಂದು ವಿಡಿಯೋ ಹಾಕೋಕ್ಕಾಗಿಲ್ರಿ, ಯಾರೂ ಏನೋ ಅನ್ಕೋಬೇಡ್ರಿ. ನಿನ್ನೆ ಭಾಳ ಮಳೆ ಬಂದಿತ್ತು, ಅದಕ್ಕೆ ನನಗೆ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಗೊತ್ತೈತಿ, ತಪ್ಪಿ ವಿಡಿಯೋ ಹಾಕಕತ್ತೀನಿ, ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇನ್ಮೇಲೆ ಕರೆಕ್ಟಾಗಿ ವಿಡಿಯೋ ಹಾಕ್ತೀನಿ ರೀ. ಈಗ ನವರಾತ್ರಿ ವಿಶೇಷತೆಗಳನ್ನು ಹಾಕ್ತೀನಿ ಇದ್ರಾಗೆ, ನೋಡ್ರಿ. ದಯವಿಟ್ಟು ಯಾರ್ಯಾರು ನೋಡ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪಿಗೂ ಕಳಿಸ್ರಿ. ದಯವಿಟ್ಟು ಆದಷ್ಟು ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಅಷ್ಟೇ ಹೇಳ್ತಾ
ಇವತ್ತು ವಿಜಯದಶಮಿಯ ವಿಶೇಷವನ್ನು ಹೇಳಿನ್ರಿ. ಇನ್ನೂ ಹಂಗೆ ಮುಂದಕ್ಕೆ ಹೋಗುತ್ತಾ ಈ ಕತೆ ಭಾಳ ಚಲೋ ಹೋಗುತ್ತಾ. ಹೆಂಗೆ ಒಂದು ದುಷ್ಟಶಕ್ತಿ ನಾಶ ಮಾಡ್ತೀವಿ ಅನ್ನೋದನ್ನು ನೋಡ್ರಿ. ಧನ್ಯವಾದಗಳ್ರಿ. ಕಮಲಕ್ಕ ಭಾಳ ಚಂದ ವಿಶೇಷತೆನೇ ತಿಳಿಸ್ಕೊಟ್ಟೆವ. ನನಗೂ ಗೊತ್ತಿರಲಿಲ್ಲ ನೋಡು. ನಮ್ಮ ಲಕ್ಷ್ಮಿನ ಈ 9 ದೇವಿಗಳ ಶಕ್ತಿನ ಕಾಯಬೇಕು. ಇನ್ನು ಪೂಜೆ ಆತಲ್ಲ, ಹೋಗೋಣ? ಹ್ಞೂ ಗೌರಿ, ಹೋಗೋಣ ಬಾ. ಅದು ಸ್ವಾಮಿಗಳು ಹೇಳಿದ್ರಲ್ಲ, ನಾವು ಪ್ರತಿದಿನ ಪೂಜೆ ಮಾಡಿದ್ದು ಸ್ವಲ್ಪ ಇಲ್ಲಿಂದ ಏನು ನಾವು ಪೂಜೆ ಮಾಡಿರ್ತೀವಿ ಅದ್ರದ್ದು ನೀರು ತಗೊಂಡೋಗಿ ಒಂದು ಕಡೆ ಹಂಗೆ ಇಟ್ಟಿರ್ರಿ. ಆಮೇಲೆ ಕುಂಕುಮ ತಗೊಂಡೋಗಿ ಇಟ್ಟಿರ್ರಿ. 9ನೇ ದಿನ ಏನೈತಿ ಅದನ್ನು ಆಕೆಗೆ ಹಚ್ಚಿ ತಾಯಿ ತಕ್ಕ ಕರ್ಕೊಂಡೋಗಂತ ಹೇಳಿದ್ರಲ್ಲ, ಹಂಗೆ ಮಾಡ್ಬೇಕಲ್ಲ ಇವಾಗ? ಹ್ಞೂ ಕಮಲಕ್ಕ, ಅದಕ್ಕೆ ಎಲ್ಲ ತೊಳೆದಿದ್ದು ನೀರು ಎಲ್ಲ ನೋಡು ಅಲ್ಲಿಟ್ಟೇನಿ ಇದು ಕೊಡ್ದಾಗ. ಈಗ ಪೂಜೆ ಮಾಡಿ ಒಂದು ಸ್ವಲ್ಪ ಕುಂಕುಮ ತಗೊಂಡು ಹೋಗೋಣ ಬಾ. ಹಂಗ ಕಮಲಕ್ಕ, ಮನೆಗೆ ಸ್ವಲ್ಪ ಹುಷಾರಾಗಿಡು. ನನಗೆ ಗೊತ್ತೈತಿ ನಿಮ್ಮ ಮನೆಗೆ ಇಟ್ರಕ್ಕಿ ಮನೆಗೆ ಬರಲ್ಲ ಅನ್ಸುತ್ತಾ, ಗೊತ್ತಾಗ್ಬಿಡುತ್ತಾ. ನಾನು ನಮ್ಮ ಮನೆ ತಗೊಂಡೋಗಿ ಇಟ್ಕೊಂತ ಏನು, ಮತ್ತೆ ದಿನ ಹೆಂಗೂ ಬರ್ತನಲ್ಲ ನಾನು ನಿನ್ನ ಕೂಡನೇ. ಗೌರಿ, ಕರೆಕ್ಟಾಗಿ ಹೇಳ್ದಿ ನೋಡು. ಆತಾಗ ಹಂಗೆ ಮಾಡಂತ.